चिदंबर नमस्तेस्तु चिंतितार्थप्रदायिने औदुंबर सदावास चिदंबर नमोस्तुते। पार्वती परमेश्वरा जय गुरु चिदंबरा शिव चिदंबरा। चिदंबरा शिव चिदंबरा। निर्गुण निर्विकारा जय गुरु चिदंबरा शिव चिदंबरा। चिदंबरा शिव चिदंबरा। सगुण तु अवतारा जय गुरु चिदंबरा शिव चिदंबरा। चिदंबरा शिव चिदंबरा। मूल मायेचा भर्तारा जय गुरु चिदंबरा शिव चिदंबरा। चिदंबरा शिव चिदंबरा। ब्रह्मीचा ओंकारा जय गुरु चिदंबरा शिव चिदंबरा। चिदंबरा शिव चिदंबरा। ब्रह्मादि हरिहरा जय गुरु चिदंबरा शिव चिदंबरा। चिदंबरा शिव चिदंबरा। त्रैमूर्ति अवतारा जय गुरु चिदंबरा शिव चिदंबरा। चिदंबरा शिव चिदंबरा। त्रैलोक्य दातारा जय गुरु चिदंबरा शिव चिदंबरा। चिदंबरा शिव चिदंबरा। अक्षराक्षर परंपरा जय गुरु चिदंबरा शिव चिदंबरा। चिदंबरा शिव चिदंबरा। उत्तम पुरुषावरा जय गुरु चिदंबरा शिव चिदंबरा। चिदंबरा शिव चिदंबरा। जीव शिवाचे मंदिरा जय गुरु चिदंबरा शिव चिदंबरा। चिदंबरा शिव चिदंबरा। जीव शिवाचे मंदिरा जय गुरु चिदंबरा शिव चिदंबरा। चिदंबरा शिव चिदंबरा। शशि सूर्य प्रकाश वरा जय गुरु चिदंबरा शिव चिदंबरा। चिदंबरा शिव चिदंबरा। वेदाचा निज घरा जय गुरु चिदंबरा शिव चिदंबरा। चिदंबरा शिव चिदंबरा। सद्गुरु परात्परा जय गुरु चिदंबरा शिव चिदंबरा। चिदंबरा शिव चिदंबरा। मस्तकी गंगाधरा जय गुरु चिदंबरा शिव चिदंबरा। चिदंबरा शिव चिदंबरा। करुणीचा सागरा जय गुरु चिदंबरा शिव चिदंबरा। चिदंबरा शिव चिदंबरा। माझा दीनाचे उद्धारा जय गुरु चिदंबरा शिव चिदंबरा। चिदंबरा शिव चिदंबरा। क्षण एक विलंब न करा जय गुरु चिदंबरा शिव चिदंबरा। चिदंबरा शिव चिदंबरा। विश्वे विश्वंभरा जय गुरु चिदंबरा शिव चिदंबरा। चिदंबरा शिव चिदंबरा। स्वामी औदुंबरा जय गुरु चिदंबरा शिव चिदंबरा। चिदंबरा शिव चिदंबरा। कृपेचा सागरा जय गुरु चिदंबरा शिव चिदंबरा। चिदंबरा शिव चिदंबरा। दासाचा अंतरा जय गुरु चिदंबरा शिव चिदंबरा। चिदंबरा शिव चिदंबरा। चिदंबरा शिव चिदंबरा। सहस्रशीर्षा पुरुषः सहस्राक्षः सहस्रपात् सभौमिं विश्वतो वृत्वा अत्यतिष्ठदशाङ्गुलं पुरुष एवेदकं सर्वं यद्भूतं यद्भव्यम् उतामृतस्त्वस्येशानः। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ओम जय गुरुदत्त। ओम जय गुरुदत्तात्रेयाय नमः। ओम जय गुरुदत्तात्रेयाय नमः। ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ಬೆಂಗಳೂರಿನಿಂದ ಕನಕಪುರ ಮಾರ್ಗ ಮಧ್ಯದಲ್ಲಿ ದತ್ತ ಮಹಾರಾಜರ ಮೂಲ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ. ಗಾಣಗಾಪುರ ಕ್ಷೇತ್ರದಲ್ಲಿ ಇಂದಿಗೂ ಸಹಿತ ಗುರು ದತ್ತ ಮಹಾರಾಜರು ಪ್ರತಿದಿನ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದತ್ತರು ದರ್ಶನ ಕೊಡ್ತಾರೆ. ದತ್ತರು ದರ್ಶನ ಕೊಡ್ತಕ್ಕಂಥ ರೀತಿ ಇಂದಿಗೂ ಯಾರಿಗೂ ಅರಿವಿಲ್ಲ. ಆದರೆ ಒಂದಂತೂ ಸತ್ಯ, ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಗವಂತ
ಇವತ್ತಿಗೂ ಸಹಿತ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಮಹಾನೈವೇದ್ಯ ಆದ ನಂತರ ಬರ್ತಕ್ಕಂಥ ಭಕ್ತರು ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದೇ. ಹಾಗೆ ಭಗವಂತ ಯಾವ ರೂಪದಲ್ಲಿ ಬಂದು ಭಿಕ್ಷೆ ಬೇಡ್ತಾನೋ ಗೊತ್ತಿಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರ. ಗಾಣಗಾಪುರ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಭೀಮಾ ನದಿ ತೀರ. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಸಂಗಮ ಕ್ಷೇತ್ರ. ಆ ಕ್ಷೇತ್ರದಿಂದ ಅಲ್ಲಿಂದ ಗಾಣಗಾಪುರಕ್ಕೆ ಬಂದು ಗುರು ದತ್ತ ಮಹಾರಾಜರು ಪ್ರತಿದಿನ ಅಲ್ಲಿನ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಆ ಸಾನ್ನಿಧ್ಯದಲ್ಲಿ ಅಂತಹ ಒಂದು ಶಕ್ತಿ ಇರೋತ್ತಿಗೆ ಇವತ್ತಿಗೆ ರಾಜ್ಯ ಮತ್ತು ದೇಶ ವಿದೇಶಗಳಿಂದಲೂ ಸಹಿತ ಸಾಕಷ್ಟು ಜನ ಭಕ್ತ ಸಾಗರ ಅಲ್ಲಿಗೆ ಹರಿದು ಬರುತ್ತೆ. ದತ್ತರ ಚರಿತ್ರೆ, ದತ್ತರ ವಿಶೇಷತೆ ಬಹಳಷ್ಟು ವಿಶೇಷ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಒಮ್ಮೆ ಕೋಗುಡಿದು ಕರೆದರೂ ಓಗೊಟ್ಟು ಬರ್ತಕ್ಕಂಥ ಮೂರ್ತಿ ಅಂದರೆ ಅದು ದತ್ತ ಮಹಾರಾಜರು. ಯಾಕೆಂದರೆ ತ್ರಿಮೂರ್ತಿ ಸ್ವರೂಪ. ತ್ರಿಮೂರ್ತಿ ಸ್ವರೂಪ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಪಶು ಪಕ್ಷಿ ಪ್ರಾಣಿ ಸಂಕುಲನವನ್ನು ಸಮೃದ್ಧಿತನದಿಂದ ಬೆಳೆಸ್ತಕ್ಕಂಥವನು, ಗೋ ಸಂರಕ್ಷಣೆಯಲ್ಲಿರ್ತಕ್ಕಂಥವನು. ಅಂತಹ ದತ್ತ ಮಹಾರಾಜರು ಗಾಣಗಾಪುರವನ್ನು ತೊರೆದು ಇಲ್ಲಿ ಬಂದು ಕೂತಿದ್ದಾರೆ, ಇಲ್ಲಿ ದರ್ಶನವನ್ನು ಕೊಡ್ತಿದ್ದಾರೆ. ಭಕ್ತನೋರ್ವನ ಆ ಮನದಾಳದ ಮಾತನ್ನರ್ತು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಇವತ್ತು ನಾವು ನಿಂತಹ ಸ್ಥಳ, ನಾವಿರ್ತಕ್ಕಂಥ ಸ್ಥಳ, ಅಥವಾ ನಾವು ಯಾವುದೇ ಸ್ಥಳಗಳು ಹೋದರೂ ಸಹಿತ ಅಲ್ಲಿ ಚರಿತ್ರೆಗಳು ಒಂದೊಂದು ವಿಶೇಷತೆ ಇರುತ್ತೆ. ವಿಶೇಷವಾಗಿರ್ತಕ್ಕಂತಹ ಪವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾನ್ನಿಧ್ಯಗಳಿಗೆ ಸಾಕಷ್ಟು ಪ್ರಯಾಣವನ್ನು ಬೆಳೆಸಿದ್ದೇವೆ ನಾವು. ಆದರೆ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನು, ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪವಾಡ ಇದೆಯಲ್ಲ, ಅದು ನಿಜಕ್ಕೂ ಬಹಳ ವಿಶೇಷತೆ ಇದೆ. ಇಷ್ಟಕ್ಕೆ ಮುಂಚೆ ಗುರು ದತ್ತ ಮಹಾರಾಜರ ಪಾದಿಕೆಗಳನ್ನು ತೊಳೆದು ಔದುಂಬರ ವೃಕ್ಷದ ಅಳಿಯಲ್ಲಿರ್ತಕ್ಕಂಥ ದತ್ತನ ವಿಶೇಷವಾಗಿರ್ತಕ್ಕಂಥ ಭಾವಚಿತ್ರಗಳ ದರ್ಶನ ಮಾಡಿ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರ್ತಕ್ಕಂಥ ದತ್ತಾತ್ರೇಯನ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದ್ವಿ. ಸುಮಾರು 65-70 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆದಂತಹದ್ದು, ಅಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೂಲ ಸಾನ್ನಿಧ್ಯ. ಅಂದಿನಿಂದ ಇಂದಿನವರೆಗೂ ಅಂದು ಗುಡಿಸಲಾಗಿದ್ದಂಥದ್ದು ಇಂದು ಬೃಹತ್ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆದರೆ ಭಕ್ತರು ಜೊತೆಗೆ ಅವರ ಮನೋಕಾಮನೆಗಳು, ದತ್ತರಲ್ಲಿ ಅವರಿಟ್ಟಂಥ ಬೇಡಿಕೆ, ದತ್ತರಿಗೆ ಅವರು ತೋರಿಸಿರ್ತಕ್ಕಂಥ ಒಂದು ವಿಶೇಷತೆ, ಜೊತೆಗೆ ಯಾರೊಬ್ಬ ವ್ಯಕ್ತಿ ಬಂದು ಇಲ್ಲಿ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ದತ್ತಕ್ಷೇತ್ರವಾಗಿದೆ ಈ ಕ್ಷೇತ್ರ. ಇದರ ಹಿಂದಿನಷ್ಟು ರಹಸ್ಯ. ದತ್ತರು ಇಲ್ಲಿಗೆ ಬರಬೇಕಾದರೂ ಒಂದು ಮೂಲ ಕಾರಣ ಇದೆ. ಜೊತೆಗೆ ಆ ಮಹಾನ್ ವ್ಯಕ್ತಿ ಅಂದು ದತ್ತರನ್ನು ಪ್ರಾರ್ಥನೆ ಮಾಡಿ ತನ್ನನ್ನು ತಾನು ಸಂಪೂರ್ಣವಾಗಿ ದತ್ತನಿಗೆ ಅರ್ಪಣೆ ಮಾಡಿಕೊಂಡಿದ್ದರಿಂದಲೇ ದತ್ತರು ಇಲ್ಲಿ ಬಂದು ನಿಂತದ್ದು. ಹಾಗಾಗಿ ಬೆಂಗಳೂರಿನಿಂದ ಬಹಳಷ್ಟು ದೂರದಲ್ಲಿದ್ದರೂ ಬರುವ ಭಕ್ತರಿಗೇನೂ ಕಡಿಮೆ ಇಲ್ಲ. ಹಾಗೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹಕ್ಕೆ ಕಡಿಮೆ ಇಲ್ಲ. ಇಲ್ಲಿ ಬರ್ತಕ್ಕಂಥ ಯಾವೊಬ್ಬ ಭಕ್ತರಾದರೂ ಮೊದಲು ಅನ್ನಪ್ರಸಾದದ ಬಗ್ಗೆನೇ ಚಿಂತನೆ. ಅನ್ನಪ್ರಸಾದ ಹೊಟ್ಟೆ ತುಂಬ ಊಟ ಮಾಡಬೇಕು, ದತ್ತರನ್ನು ಬಂದು ದರ್ಶನ ಮಾಡಬೇಕು. ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ವಾನಗಳಾಗಲಿ, ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಗೋವುಗಳಾಗಲಿ ದತ್ತನ ಆಶ್ರಯದಲ್ಲಿ ಎಲ್ಲವೂ ನೆಮ್ಮದಿಯೇ. ಹಾಗೆ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕ್ಷೇತ್ರದ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಧೂಪದೀಪ ನೈವೇದ್ಯ, ದತ್ತರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ದತ್ತರ ನಾಮಾರ್ಚನೆ, ರುದ್ರ, ಪುರುಷ ಸೂಕ್ತ, ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ಹಲವಾರು ಸೂಕ್ತಗಳಿಂದ ವಿಶೇಷವಾಗಿರ್ತಕ್ಕಂತಹ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಜೈ ಗುರುದತ್ತ ಮಹಾರಾಜರ ಆರಾಧನಾ ಮಹೋತ್ಸವ ಇವತ್ತಿನ ಅದ್ಭುತವಾಗಿ ನಡೆದಿದೆ. ಸಾಕಷ್ಟು ಜನ ವಿಪ್ರ ಬಾಂಧವರು, ಹಾಗೆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಈ ಗ್ರಾಮದ ಸುತ್ತಮುತ್ತಿರ್ತಕ್ಕಂಥ ಗ್ರಾಮದ ಮುಖಂಡರು ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನೇನು ಆಗೋ ಅಂದರೆ ದತ್ತನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಒಂದು ಚಾಲನೆ ಇದೆ. ಆ ಚಾಲನೆಗೂ ಮುನ್ನ ದತ್ತನ ಆರಾಧನೆ ನಡೆಸೋಣ. ಓಂ ನಮಸ್ತೆ ಅಸ್ಥ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸೃಷ್ಟಿನಲ್ಲಿ, ಈ ಪ್ರಕೃತಿಯಲ್ಲಿ ಈ 3 ದಳಗಳಿರ್ತಕ್ಕಂಥದ್ದೆಷ್ಟು ಸತ್ಯವೋ, ದತ್ತನ ಆ 3 ಶಿರದಲ್ಲಿರ್ತಕ್ಕಂಥ ಒಂದೊಂದು ಶಕ್ತಿಯೂ ಅಷ್ಟೇ ವಿಶೇಷ. ದತ್ತನ ಹೆಸರೇಳಿ, ದತ್ತನ ಚರಿತ್ರೆಯಲ್ಲಿರ್ತಕ್ಕಂಥ ಒಂದೊಂದು ಪದದ ಅರ್ಥ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಯಾರು ದತ್ತ ಚರಿತ್ರೆಯನ್ನು, ದತ್ತ ಸಪ್ತಾಹವನ್ನು, ದತ್ತನ ಆರಾಧನೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುವಂಥದ್ರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ದತ್ತ ಮಹಾರಾಜ್ ಕಿ ಜೈ. ಓಂ ಬ್ರಹ್ಮದತ್ತಾಯ ನಮಃ. ಓಂ ವಿಷ್ಣುದತ್ತಾಯ ನಮಃ. ಓಂ ಶಿವದತ್ತಾಯ ನಮಃ. ಓಂ ಅತ್ರಿದತ್ತಾಯ ನಮಃ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ,
ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಪತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ, ಶಂಕರಾನಂದರ ಕೃಪೆಯಿಂದ, ಚಿದಾನಂದರ ವರದಿಂದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಲಕ್ಷ್ಮೀನೇ ನಮಃ, ಶೂಲಿನೇ ನಮಃ, ಕಮಂಡಲಧಾರಿಣೇ ನಮಃ, ಶ್ರೀನಿರೂಪಾಯ ನಮಃ, ಸಹಸ್ರರಾಯ ನಮಃ, ಪದ್ಮಕಿಂಜಲ್ಕವರ್ಚಸೇ ನಮಃ, ಜ್ಞಾನಗಮ್ಯಾಯ ನಮಃ, ಚಂದನಲಿಪ್ತಮೂರ್ತಯೇ ನಮಃ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಪ್ರಶಾಂತಂ ಗುಗ್ಗುಲಂ ಧೂಪಂ ಸಗಂಧಂ ಚ ಸಮನೋಹರಂ ಕಪಿಲಾಕೃತಿಂ ಯುಕ್ತಂ ಧೂಪೋऽಯಂ ಪ್ರತಿಷ್ಠಿತಾಂ. ಓಂ ಭೂರ್ಭುವಃ ಸ್ವಃ, ಓಂ ತತ್ಸತ್, ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ. ಕೊರಳಲ್ಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಮಕುತರ ಸಲಹಲು ಈ ಧರೆಗಿಳಿದ ಕರುಣಾಸಾಗರ ಆ ಮುನಿ ಕುವರ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಬೆಳಕಲ್ಲಿ ಒಂದು ಬೆಳಕನ್ನು ಕಂಡು ಬೆರಗಾದೆ ನಾನು, ಆ ದಿವ್ಯ ರೂಪ ಕಂಡಾದ ಮೇಲೆ ಏನಾದರೆ ಏನು. ಗುರು ಬ್ರಹ್ಮ दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा.
ಇಷ್ಟೊತ್ತು ನಡೆದಂಥ ಸೇವೆ ಬಹಳ ಅದ್ಭುತವಾದಂಥ ಸೇವೆ. ದತ್ತನ ಸಾನ್ನಿಧ್ಯದಲ್ಲಿ ನಾನು ಕಂಡಂತಹ ಒಂದು ವಿಶೇಷತೆ, ದತ್ತನ ಸಾನ್ನಿಧ್ಯದಲ್ಲಿ ನಾನು ಕಂಡಂತಹ ವಿಶೇಷತೆಯನ್ನು ಸಹಿತ ನಮಗೆ ತಿಳಿಸಬೇಕಾಗಿದೆ. ಇಲ್ಲಿ ಬರೀ ದತ್ತ ಮಾತ್ರ ಇಲ್ಲ, ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೇಗೆ ಅಂಜನಾದ್ರಿಯಿಂದ ಸ್ವಾಮಿ ಇಲ್ಲಿಗೆ ಬಂದನೋ ಗೊತ್ತಿಲ್ಲ, ಆದರೆ ಇಲ್ಲಿ ಹನುಮ ಸಹಿತ ನೆಲೆ ನಿಂತಿದ್ದಾನೆ. ಅಂಥ ಹನುಮನು ನಿಂತಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ, ಈ ಸಾನ್ನಿಧ್ಯದ ಬಗ್ಗೆ ನಿಮಗೆ ತಿಳಿಸಬೇಕಾದ್ದು ಸಾಕಷ್ಟು ಇದೆ, ಆದರೆ ಹೊತ್ತು ಬಹಳಷ್ಟು ಆಗಿದೆ. ಈ ದೇಹಕ್ಕೆ ಆಯುಷ್ ಪ್ರಮಾಣ ಅಂತಕ್ಕಂಥದ್ದು ಕಾಲಂಪ್ರತಿ ಮುಂದೆ ನಡೀತಾ ಇರುತ್ತೆ. ಈ ಧರ್ಮಚಕ್ರದ ರಥಯಾತ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ವಯಸ್ಸು ಎಂಬತಕ್ಕಂಥದ್ದು ನಡೀತಾ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ಈ ದತ್ತ ಆರಾಧನೆಯಲ್ಲಿ ಬಂದಿರತಕ್ಕಂಥ ಎಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದೀರಿ, ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು. ಇವತ್ತು ನಿಮ್ಮೆಲ್ಲರ ಕಣ್ಣುಗಳಲ್ಲೂ ಸಹಿತ
ಒಂದು ವಿಶೇಷವಾದಂಥ ಒಂದು ಮನಸ್ಥಿತಿ ಇದೆ. ಸಾಕಷ್ಟು ನೋವುಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಕಣ್ಣುಗಳು ನನ್ನ ಮುಂದೆ ಕಾಣ್ತಾ ಇದೆ. ಆದರೆ ಅದೃಷ್ಟ ಇವತ್ತು ಹೆಚ್ಚಿನ ಜನಸಾಗರ ಇಲ್ಲದಿರ ಇಲ್ಲಿ ನಿಜಕ್ಕೂ ದತ್ತನ ಕ್ಷೇತ್ರದಲ್ಲಿ ಯಾರಿಗೆ ಸಮಸ್ಯೆ ಇದೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ನೋವಲ್ಲಿದ್ದಾರೆ ಅವ್ರನ್ನಷ್ಟೇ ಇಲ್ಲಿ ಬರಮಾಡ್ಕೊಂಡಿದ್ದಾನೆ ದತ್ತ ಮಹಾರಾಜ. ಅಂತಹ ದತ್ತನ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಎಂಬತಕ್ಕಂಥ ಹಂಬಲ ಸಹಿತ ನನಗೂ ಇದೆ. ಆದರೆ ಮಾಧ್ಯಾಹ್ನಿಕ ಪ್ರಸಾದದ ಸಮಯ ಮಿತಿಮೀರುವಂತಹ ಕಾಲ. ದತ್ತ ಮಹಾರಾಜರೇ ಹೇಳಿದ್ದಾರೆ, ಯಾವ ಸಮಯಕ್ಕೆ ಏನು ಆಹಾರ ತೆಗೆದುಕೊಳ್ಬೇಕು, ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಯಾವ ಹೊತ್ತಿಗೆ ಊಟ ಮಾಡಬೇಕು ಎಂಬತಕ್ಕಂಥದ್ದನ್ನು ದತ್ತ ಚರಿತ್ರೆಯಲ್ಲಿ ಬಹಳ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ವಿಷ್ಣು ದತ್ತ ಎಂಬತಕ್ಕಂಥ ಬ್ರಾಹ್ಮಣ, ಆತನ ಏನೂ ಅರಿವಿಲ್ಲ. ವಿಷ್ಣು ದತ್ತ ಎಂಬತಕ್ಕಂಥ ಬ್ರಾಹ್ಮಣನಿಗೆ ಅವನಿಗೇನೂ ಅರಿವಿಲ್ಲ. ಅವನು ಗೊತ್ತಿರೋದೊಂದೇ ತ್ರಿಕಾಲ ಸಂಧ್ಯಾ ವಂದನೆ. ತಾನು ಮಾಡುವ ಕಾಯಕವನ್ನು ಪ್ರತಿದಿನ ತನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಬಂದು ಆ ವೃಕ್ಷದ ತಳಭಾಗದಲ್ಲಿ ಒಂದಿಷ್ಟು ಅನ್ನವನ್ನಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ವೃಕ್ಷದಲ್ಲಿರ್ತಕ್ಕಂಥ ಬ್ರಹ್ಮರಾಕ್ಷಸನಿಗೆ ಪ್ರತಿ ದಿವಸ ಆಹಾರವನ್ನು ಇಡ್ತಿರ್ತಕ್ಕಂಥದ್ದು. ಮುಂದೇನಾಯಿತು ತಾವು ಪ್ರಸಾದ ಭಕ್ಷಿಸಿದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇಷ್ಟು ಜನ ತಾಯಂದ್ರ ಜೊತೆ ಇವತ್ತು ಕೂತು ಊಟ ಮಾಡೋ ಭಾಗ್ಯ ನಂದು. ಎಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕಾರ್ಯಕ್ರಮ ಮುಗಿದ ಮರುಕ್ಷಣ ಓಡ್ತಾ ಇರ್ತೀವಿ ನಾವು. ಆದರೆ ಇಷ್ಟು ಜನ ತಾಯಂದರು ಇವತ್ತೆಲ್ಲ ಒಂದು ಹಂತದಲ್ಲಿ ಒಂದಷ್ಟು ವಯಸ್ಸನ್ನು ದಾಟಿ ಸಾಕಷ್ಟು ಸಮುದ್ರದಲ್ಲಿ ಈ ಸಂಸಾರ ಎಂಬತಕ್ಕಂಥ ಸಮುದ್ರದಲ್ಲಿ ಬಿದ್ದು ಎದ್ದು ಈಜಲಿಕ್ಕೆ ಆಗದಿರೋ ಕಣ್ಗಳಲ್ಲಿ ನೀರು ತುಂಬಿ ಕೂತ್ಕೊಂಡಿರ್ತಕ್ಕಂಥ ನನ್ನ ತಾಯಂದರು ನೀವೆಲ್ಲಿದ್ದೀರಿ. ನಿಮ್ಮನ್ನು ಮಾತಾಡಿಸಿ ನಿಮ್ಮ ಸಮಾಧಾನ ಮಾಡಿ ಇವತ್ತು ಒಂದು ಸ್ವಲ್ಪ ಹೊತ್ತಾದರೂ ನಿಮ್ಮ ಜೊತೆ ನಾನು ಸಾಕಷ್ಟು ಸಮಯ ಕಳೆದೇ ನಾನು ಮುಂದೆ ನಡಿಬೇಕು ಎಂಬತಕ್ಕಂಥ ಆಸೆ ನಂದಾದ್ರಿಂದ ಮೊದಲು ಈ ಒಂದು ದತ್ತಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಂದೊಂದು ಭಿನ್ನತೆ ಏನಪ್ಪ ಅಂದರೆ, ಮೊದಲು ಅನ್ನಪ್ರಸಾದಕ್ಕೆ ಆದ್ಯತೆ ಕೊಡೋಣ, ನಂತರ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತೇನೆ. ಮೊದಲು ಎಲ್ಲರೂ ಊಟಕ್ಕೆ ಹೊರಟ್ಬೋಣ. ಅಪೇಕ್ಷೆ ನಾನೇ ಬಾಯ್ಬಿಟ್ಟು ಕೇಳ್ತಿದ್ದೇನೆ, ಭವತಿ ಭಿಕ್ಷಾಂದೇಹಿ. ಇಲ್ಲಿ ಯಾಕೆ ಈ ಮಹತ್ವ ಬರ್ತಿದೆ ಅಂದರೆ, ದತ್ತನ ಕ್ಷೇತ್ರದಲ್ಲಿ ಎಲ್ಲರೂ ಭವತಿ ಭಿಕ್ಷಾಂದೇಹಿನೇ. ಮನುಷ್ಯ ಕೋಟಿಗೆ ಬದುಕಿದ್ರು ಸಹಿತ ಇಲ್ಲಿ ಬಂದು ಭಿಕ್ಷೆ ಬೇಡಲೇಬೇಕು, ಅವನು ಕೂಡ ಭಿಕ್ಷೆನೇ ಊಟ ಮಾಡಬೇಕು ನಾವು. ಭವತಿ ಭಿಕ್ಷಾಂದೇಹಿ. ಇಷ್ಟು ಜನ ತಾಯಂದ್ರೆ ಒಂದೇ, ಈ ನಿಮ್ಮ ಮಗ ಇವತ್ತು ಭಿಕ್ಷೆ ಬೇಡೋದು ದತ್ತನ ಸಾನ್ನಿಧ್ಯದಲ್ಲಿ ನನಗೆ ಬಹಳ ಸಂತೋಷ. ಬನ್ನಿ ಮೊದಲು ದತ್ತ ಕ್ಷೇತ್ರದಲ್ಲಿ ಪ್ರಸಾದವನ್ನು ಸ್ವೀಕರಿಸೋಣ. ನಿಮ್ಮ ಜೊತೆ ಕೂತು ಊಟ ಮಾಡಿ ನಂತರ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿ ನಿಧಾನಕ್ಕೆ ಇನ್ನೊಮ್ಮೆ ದತ್ತ ಮಹಾರಾಜರನ್ನ ಆಚೆ ಕರ್ಕೊಂಬಂದು ಒಂದು ಸ್ವಲ್ಪ ಹೊತ್ತು ಈ ಒಂದು ತಂಪಾದಂಥ ವಾತಾವರಣದಲ್ಲಿ ದತ್ತನ ಒಂದು ಮೆರವಣಿಗೆ ಮಾಡಿ ನಂತರ ನನ್ನ ಮುಂದಿನ ಪಯಣವನ್ನು ಬೆಳೆಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ದತ್ತ ಮಹಾರಾಜರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲರೂ ತೃಪ್ತರಾಗಿದ್ದೀರಿ. ಮಾಧ್ಯಾಹ್ನಿಕ ಪ್ರಸಾದ ಆಗಿದೆ. ಜೈ ಗುರುದತ್ತ. ದತ್ತನ ಪವಾಡಗಳು, ದತ್ತನ ಮಾರ್ಗದರ್ಶನ, ಅವಧೂತ ಪರಂಪರೆ, ಅವಧೂತ ಚಿಂತನ, ಜೈ ಗುರುದತ್ತ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಚಿಂತನೆ ಮಾಡಿ ಶೀಘ್ರವಾಗಿ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ತಕ್ಕಂಥದ್ದು ದತ್ತಕ್ಷೇತ್ರ ಮಾತ್ರ.
ಯಾಕೆಂದರೆ ದತ್ತ ಮಹಾರಾಜರು ಅವರಲ್ಲಿ ಆಡಂಬರ ಇಲ್ಲ, ಯಾವುದೇ ವೈಭೋಗ ಇಲ್ಲ, ಅವರಿರ್ತಕ್ಕಂಥ ರೀತಿಯೇ ಬಹಳ ವಿಶೇಷ. ಹಾಗೆ ಅವಧೂತರನ್ನು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಿದ್ರೆ ಅವರು ಯಾವಾಗ ಯಾವ ಕಾಲದಲ್ಲಿ ಹೇಗೆ ಇಲ್ಲಿ ಬಂದು ಹೋಗ್ತಾರೋ ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತೇ ಆಗೋದಿಲ್ಲ ದತ್ತ ಮಹಾರಾಜರು ಬರ್ತಕ್ಕಂಥದ್ದು. ಆದರೆ ಅವರು ಬಂದು ಹೋದರು ಅಂದರೆ ಒಂದು ಸುಗಂಧ ಪರಿಮಳ, ಅನ್ನದಾಸೋಹ, ಜ್ಞಾನದಾಸೋಹ, ಹಾಗೆ ಎಂತಹ ಸಂಕಷ್ಟಗಳು ಬಂದರೂ ಕಷ್ಟಕ್ಕೊಂದು ಪರಿಹಾರ. ಇದನ್ನು ಕಲ್ಪಿಸುವಂತಹ ಒಂದು ಚೈತನ್ಯ ಶಕ್ತಿ ದತ್ತ ಮಹಾರಾಜರಿಗಲ್ದಿರ ಮತ್ತೆ ಯಾರಿಗೂ ಇಲ್ಲ. ಇವತ್ತಿನ ಗುರುಪರಂಪರೆಯನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲ ಗುರುಪರಂಪರೆಗಳಿಗೂ ಮೂಲ ಇರ್ತಕ್ಕಂಥದ್ದು ಗುರುದತ್ತ ಮಹಾರಾಜರು. ಯಾಕೆಂದರೆ ಅಂಥ ಒಂದು ಚೈತನ್ಯ, ಅಂಥ ಒಂದು ಸಿದ್ಧಿಕಲ್ಪ ಅವರದ್ದು. ದತ್ತ ಮಹಾರಾಜರು ಅವರ ಸಂಕಲ್ಪವೂ ಸಹಿತ ಬಹಳ ವಿಶೇಷ. ಗೋ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಶ್ವಾನಗಳನ್ನು ಸಂರಕ್ಷಿಸ್ತಕ್ಕಂಥದ್ದು, ಯಾರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಸೃಷ್ಟಿಯಲ್ಲಿ ತಾಯಿ ಗರ್ಭದಿಂದ ಹೊರಬಂದ ನಂತರ ಪ್ರತಿಯೊಬ್ಬರೂ ಸುಖ, ಸಂತೋಷ, ನೆಮ್ಮದಿಯುತವಾಗಿರಬೇಕು, ಇದೊಂದೇ ಅವರ ಮೂಲ ಉದ್ದೇಶ. ಇಂತಹ ನಿಟ್ಟಿನಲ್ಲಿ ಎಲ್ಲಿಯ ಗಾಣಗಾಪುರ, ಎಲ್ಲಿಯ ಮುದುವಾಡಿ, ದೊಡ್ಡ ಮುದುವಾಡಿನಲ್ಲಿ ಇವತ್ತಿನ ದಿವಸ ದತ್ತನ ಆಶ್ರಮ ಆಗಿ ಸುಮಾರು 65 ವರ್ಷಗಳ ಹಿಂದಿನಿಂದಲೂ ಇಲ್ಲಿ ನಿರಂತರವಾದಂಥ ಸೇವೆ ಸಲ್ತಾ ಇದೆ ಅಂದರೆ ಅದು ಸಂತೋಷದ ವಿಚಾರ. ಹಾಗೆ ಈ ಭಾಗದಲ್ಲಿ ದತ್ತ ಮಹಾರಾಜರು ನೋಡಬೇಕು, ಅವರ ಕೀರ್ತನೆ ಕೇಳಬೇಕು, ಅಥವಾ ಅವರ ಒಂದು ಪಾದಿಕೆಗಳ ದರ್ಶನ ಮಾಡಬೇಕು, ಅಥವಾ ಅವರ ಪ್ರಸಾದವನ್ನು ಇವತ್ತು ಸ್ವೀಕರಿಸಬೇಕು ಅಂದರೆ ಇಲ್ಲಿ ಇಂಥ ಬೃಹತ್ ಮಟ್ಟದ ಒಂದು ಆಲಯ ಆಗಿದೆ ಅಂದರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಭಗವಂತ ನಮಗೆಲ್ಲ ಸ್ಥಿತಿಗತಿಗಳನ್ನು ಕೊಡ್ತಾನೆ, ಬೇಕಾದಷ್ಟು ಸಿರಿ ಸಂಪತ್ತುಗಳನ್ನು ಕೊಡ್ತಾನೆ. ಆದರೆ ಎಲ್ಲವನ್ನು ಕೊಟ್ಟು ಕೊನೆಗೊಂದು ಆಲೋಚನೆ ಮಾಡ್ತಾನೆ, ಇನ್ನೇನು ನನಗೆ ಕೊಡ್ಬೋದು, ನಾನು ಕೊಡಬೇಕಾದ್ದೆಲ್ಲವನ್ನೂ ಕೊಟ್ಟಿದ್ದೇನೆ, ಆದರೆ ಆಸೆಗೆ ಕೊನೆ ಇಲ್ಲ. ನಾವಿನ್ನೂ ಆಸೆ ಪಡ್ತಾ ಇದ್ದೀವಿ. ಭಗವಂತ ಇನ್ನೂ ನನಗೆ ಅದು ಕೊಡು, ಇದು ಕೊಡು, ನನ್ನ ಮಕ್ಕಳ ಹಂಗಿಡು, ಮೊಮ್ಮಕ್ಕಳನ್ನ ಈ ಥರ ಇಡು, ಎಲ್ಲವೂ ನಮಗೆ ಬೇಕು. ಆದರೆ ಒಂದು ಆತ ಕೊಟ್ಟಾಗ ಪುನಃ ನಾವು ಆತನಿಗೆ ಏನು ಕೊಡ್ತಿದ್ದೀವಿ, ಅಥವಾ ಸಮಾಜಕ್ಕೆ ಏನು ಕೊಡ್ತಿದ್ದೀವಿ, ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಏನು ಕೊಡ್ತಿದ್ದೀವಿ, ಇದರ ಚಿಂತನೆ ಬಹಳ ಕಡಿಮೆ ಆಗ್ತದೆ. ಆದರೆ ಈ ಭಾಗದಲ್ಲಿ ಸಾಕಷ್ಟು ಜನ ರೈತ ಬಾಂಧವರಿದ್ದೀರಿ. ತಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾವೆಲ್ಲರೂ ಸಹಿತ ಈ ಒಂದು ಮಹತ್ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹುಶಃ ಪೂರ್ವಜನ್ಮದ ಸುಕೃತ ಅಂದರೆ ಇದು ತಪ್ಪಾಗಲಾರದು. ಇಂತಹ ವಿಶೇಷವಾಗಿರ್ತಕ್ಕಂಥ ಗುರು ದತ್ತ ಮಂದಿರದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದತ್ತ ಸಪ್ತಾಹ ಅಂತಕ್ಕಂಥದ್ದಾಗಲಿ, ದತ್ತ ಚರಿತ್ರ ಪಾರಾಯಣ ಎಂಬತಕ್ಕಂಥದ್ದಾಗಲಿ, ಇಲ್ಲಿ ನಡೀತಕ್ಕಂಥ ಯಜ್ಞ ಯಾಗಾದಿಕ್ಕಾಗಲಿ, ಆ ಮಹಾಯಜ್ಞಕ್ಕೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇದೇ ಕಳೆದ ಶನಿವಾರ ದತ್ತ ಮಂದಿರದಲ್ಲಿ ನಾವಿದ್ವಿ. ಇಲ್ಲಿ ಯಾವ ಸಮಯಕ್ಕೆ ನಾನು ಅನ್ನಪ್ರಸಾದ ಊಟ ಮಾಡಿದ್ನೋ ಅದೇ ಸಮಯಕ್ಕೆ ಗಾಣಗಾಪುರದಲ್ಲಿ ದತ್ತಕ್ಷೇತ್ರದಲ್ಲಿ ಊಟಕ್ಕೆ ಕೂತಿದ್ದೆ. ನಾನು ಒಳ್ಳೆ ಅನ್ನಪ್ರಸಾದ ಊಟ ಮಾಡುವಾಗ ಅದನ್ನೇ ಚಿಂತನೆ ಮಾಡ್ತಿದ್ದೆ. ಏನಪ್ಪ ನಿನ್ನ ಮಹಿಮೆ, ನಿನ್ನ ಲೀಲೆ ಆದರೂ ಏನು, ಹೋದ ವಾರ ಅಲ್ಲಿದ್ದೇನೆ, ಈ ವಾರ ಇಲ್ಲಿದ್ದೇನೆ. ನನಗೆ ವಾರದಲ್ಲಿ ಶುಕ್ರವಾರ ಮುಗಿದು ಶನಿವಾರ ಬಂತು ಅಂದರೆ ಯಾವ ಊರು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕಲ್ಲಿರ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಪಕ್ಕದಲ್ಲೇ ನಮ್ಮ ಆಶ್ರಮ ಇದ್ದರೂ ನನಗೂ ಗೊತ್ತಿಲ್ಲ ಇಲ್ಲಿ ದತ್ತಕ್ಷೇತ್ರ ಇದೆ ಅಂತ. ಆದರೂ ಇವತ್ತಿನ ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳಿದು ಅದಕ್ಕಾಗಿ ಹೇಳಿದೆ, ಈ ಕ್ಷೇತ್ರದಲ್ಲಿ ಇರುವಷ್ಟು ದಿವಸವೂ ಇರುವಷ್ಟು ಹೊತ್ತೂ ಸಹಿತ ಭಾಳ ನೆಮ್ಮದಿ ಇದೆ. ಯಾವುದೇ ಕೈಂಕರಿಕೆ ಕಾರ್ಯಕ್ರಮಕ್ಕೆ ಬಂದರೂ 1ರಿಂದ ಅರ್ಧ ಗಂಟೆ 3/4 ಗಂಟೆಗೆ ನಾವು ಹೊರಟೋಗ್ತಾ ಇರ್ತೀವಿ. ಈ ಥರ ವೇದಿಕೆ 2 ಸತಿ ಎಲ್ಲೂ ಕೂತ್ಕೊಳ್ಳೋದಿಲ್ಲ, 2 ಬಾರಿ ವೇದಿಕೆಗೆ ಹತ್ತೋದೂ ಇಲ್ಲ, ಹತ್ತಲಿಕ್ಕೆ ನನ್ನ ಜನ ಬಿಟ್ಕೊಡೋದೂ ಇಲ್ಲ. ಆದರೆ ಇವತ್ತಿನ ದಿವಸ ಎಷ್ಟು ಅದೃಷ್ಟ ಇದೆ ನೋಡಿ. ಇದೇ ದತ್ತನಲ್ಲಿರೋ ವಿಶೇಷ. ದತ್ತನ ಸಾನ್ನಿಧ್ಯದಲ್ಲಿ ಬರುವ ಭಕ್ತರಿಗೆ ಏನು ಬೇಕು, ನಿಮಗೆ ಮೃಷ್ಟಾನ್ನ ಬೇಕು, ನಿನ್ನ ಹೊಟ್ಟೆ ಹಸಿವು ನೀಗಬೇಕು. ನೀನು ಬರ್ತಕ್ಕಂಥದ್ದು ತಾಯಿಯ ಕ್ಷೇತ್ರಕ್ಕೆ, ಇದು ಮಾತೃಕ್ಷೇತ್ರ. ಈ ತಾಯಿಯ ಕ್ಷೇತ್ರಕ್ಕೆ ಬಂದಾಗ ಅವಳು ಹಸಿದಾಗ ಅನ್ನವನ್ನು ಕೊಡಿದ್ರೆ ಮತ್ತೇನು ಬೇಕು ನಿಮಗೆ? ಸಿರಿ ಸಂಪತ್ತೆಲ್ಲವೂ ಸಿಗಬಹುದು, ಆದರೆ ಹಸಿದಾಗ ಊಟ ಕೊಡೋನೇ ದೇವರು. ಹೌದೋ ಅಲ್ವೋ? ಇವತ್ತು ನಿಮ್ಮ ಪಾಕೆಟಲ್ಲಿ 1000 ರೂಪಾಯಿ ದುಡ್ಡಿದೆ, 1 ಲಕ್ಷಾಂತರ ರೂಪಾಯಿ ದುಡ್ಡಿದೆ, ತುಂಬ ಹಸಿವಿದೆ, ದುಡ್ಡನ್ನು ಹರ್ಕೊಂಡು ತಿಂತೀವ? ಅಥವಾ ದುಡ್ಡನ್ನು ಆ ಕ್ಷಣಕ್ಕೆ ಯಾರಿಗಾರು ಕೊಟ್ಟರೆ ಅನ್ನ ಕೊಡ್ತಾರಾ? ಹೋಗಲಿ, ಅನ್ನ ಕೊಟ್ಟರು ಸಹಿತ ನಾನು ತಿನ್ನಲಿಕ್ಕಾಗತ್ತಾ? ಇವತ್ತು ನಿಮ್ಮೆಲ್ಲರ ಹಸಿವನ್ನು ನೀಗಿಸುವಂತಹ ಒಂದು ಕಾಮಧೇನು ಕಲ್ಪವೃಕ್ಷದಂತೆ ಇಲ್ಲಿ ದತ್ತ ಮಹಾರಾಜರು ಕೂತಿರೋದ್ರಿಂದ ಮಾಧ್ಯಾಹ್ನಿಕ ಪ್ರಸಾದ ನಾವೆಲ್ಲರೂ ಸಹಿತ ನೆಮ್ಮದಿಯಾಗಿ ಒಂದೇ ಆಸ್ಥಾನದಲ್ಲಿ ಒಂದೇ ಸೂರ್ಯನಡಿ ನಾವೆಲ್ಲ ಊಟ ಮಾಡಿದ್ವಿ. ಅದು ನಿಜಕ್ಕೂ ಭಾಳ ಸಂತೋಷ. ನಿಮ್ಮೆಲ್ಲರ ಜೊತೆ ಇವತ್ತು ಮಧ್ಯಾಹ್ನ ಪ್ರಸಾದ ಊಟ ಮಾಡುವಾಗ ಭಾಳ ಸಂತೋಷ ಆಯಿತು ನನಗೆ. ಇಂತಹ ಒಂದು ಸೌಭಾಗ್ಯ ಬಹುಶಃ ಭಗವಂತ ನನಗೆ ಇವತ್ತು ಬರೆದಿದ್ದೇನೋ, ಅದಕ್ಕೋಸ್ಕರ ಇವತ್ತು ನೆಮ್ಮದಿಯುತವಾಗಿ ಇಲ್ಲಿದ್ದೀನಿ ನಾನು. ಅದಕ್ಕಾಗಿ ತಾವೆಲ್ಲ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಗುರು ದತ್ತ ಮಹಾರಾಜರ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗ ನಾವು ಕೇಳಬೇಕಾಗಿರ್ತಕ್ಕಂಥ, ಅಪೇಕ್ಷೆ ಪಡಬೇಕಾಗಿರ್ತಕ್ಕಂಥದ್ದು 2. ಭಗವಂತ ಒಳ್ಳೆ ಜ್ಞಾನವನ್ನು ಕೊಡು, ಹಾಗೆ ಒಳ್ಳೆ ಸಂಸ್ಕಾರವನ್ನು ನನ್ನ ಮತ್ತು ನನ್ನ ಪರಿವಾರಕ್ಕೆ ಕೊಡು.
ಸದಾ ನಿನ್ನ ಪಾದಿಕೆಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಂತೆ, ನಿನ್ನ ಪಾದಿಕೆಗಳನ್ನು ಸದಾಕಾಲ ನನ್ನ ಶಿರದ ಮೇಲಿರುವಂತೆ, ನಿನ್ನ ಪಾದಿಕೆಗಳು ಸದಾ ನನ್ನ ಕಣ್ಣು ಮುಂದೆ ಬರುವಂತೆ ನನಗೊಂದು ದಾರಿದೀಪ ಮಾಡಪ್ಪ ಅಂತ ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಬೇಕು ನಾವು. ಯಾಕೆಂದರೆ ಆ ಪಾದಿಕೆಗಳಲ್ಲಿ ಅಂಥ ಶಕ್ತಿ ಇದೆ. ವಿಷ್ಣು ದತ್ತ ಅಂತ ಒಬ್ಬ ಬ್ರಾಹ್ಮಣ ದಂಪತಿಗಳಿದ್ದರು. ಆ ಬ್ರಾಹ್ಮಣ ದಂಪತಿಗಳು ಅವ್ರಿಗಿರ್ತಕ್ಕಂಥ ಕಾಯಕ ಒಂದೇ, ಪ್ರತಿದಿನ ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನ ಮಾಡೋದು, ಆಚೆ ಕಡೆ ಬಂದು ಒಂದು ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ಹತ್ರ ನಮಸ್ಕಾರ ಮಾಡೋದು. ಹೇಗೆ ಆ ಬ್ರಾಹ್ಮಣರಿಗೇನು ಬೆಳಿಗ್ಗೆ ಎದ್ದರೆ ಜಪ ತಪ ಅನುಷ್ಠಾನ, ಊರಿನ ಗ್ರಾಮಸ್ಥರು ಹಿರಿಯರು ಯಾರಾದರೂ ಅಥವಾ ಆ ಗ್ರಾಮದಲ್ಲಿರ್ತಕ್ಕಂಥವರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ತಂದು ಕೊಟ್ಟರೆ ಆ ಬೆಳೆಗಳನ್ನಿಟ್ಟು ಅವ್ರ ಜೀವನೋಪಾಯ ನಡೆಸೋದು. ಇದು ಬ್ರಾಹ್ಮಣನಿಗೆ ಗೊತ್ತಿರುವಂಥ ವಿದ್ಯೆ. ಆ ಬ್ರಾಹ್ಮಣನಿಗೆ ಗೊತ್ತಿರ್ತಕ್ಕಂಥ ವಿದ್ಯೆ ಯಾರು ಏನು ತಂದು ಕೊಡ್ತಾರೆ ನೀನು ಒಳ್ಳೇದಾಗ್ಲಪ್ಪ ಅನ್ನೋದು, ಹರಿಸೋದು, ಅವ್ರು ಕೊಟ್ಟಂಥ ಧಾನ್ಯವನ್ನು ಆತ ಆಹಾರ ಪ್ರಸಾದ ತಗೊಳ್ಳೋದು, ಆತ ನಿತ್ಯ ಕರ್ಮಾನುಷ್ಠಾನಕ್ಕೆ ಲೋಪ ಬಾರದಂತೆ ಪ್ರತಿದಿನ ಬೆಳಗ್ಗೆ ಸಂಧ್ಯಾ ವಂದನೆ, ಜಪ, ಅನುಷ್ಠಾನ, ನಿತ್ಯ ಗಾಯತ್ರಿ ಇದೆಲ್ಲವನ್ನು ಮಾಡಿ ತನ್ನ ವಾಸ್ತುಗೃಹದ ಮುಂಭಾಗದಲ್ಲೇ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಲದ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷದ ಮುಂಭಾಗದಲ್ಲಿ ಅಶ್ವತ್ಥ ವೃಕ್ಷದ ಹತ್ರ ಇರ್ತಿದ್ದ. ಆ ಅಶ್ವತ್ಥ ವೃಕ್ಷದಲ್ಲಿ ಆತನಿಗೆ ಗೊತ್ತಿಲ್ಲ ಅವ್ರ ಮನೆ ಮುಂದೆ ಒಂದು ಬ್ರಹ್ಮರಾಕ್ಷಸ ವಾಸ ಮಾಡ್ತಾ ಇದ್ದ. ಒಬ್ಬ ಬ್ರಹ್ಮರಾಕ್ಷಸ ಅಶ್ವತ್ಥ ವೃಕ್ಷದಲ್ಲಿ ಇದ್ದದ್ದನ್ನು ಈತನಿಗೆ ಗೊತ್ತಿಲ್ಲ. ಆದರೆ ಈತ ಪ್ರತಿ ದಿವಸ ಬೆಳಗ್ಗೆ ಜಪ ಮಾಡೋದು, ಸಂಧ್ಯಾವಂದನೆ ಮಾಡೋದು, ಅಗ್ನಿಹೋತ್ರ ಆದ ತಕ್ಷಣ ವಿಶೇಷವಾದಂಥ ಒಂದಿಷ್ಟು ಅನ್ನ ಪ್ರಸಾದವನ್ನು ತಂದು ಅಲ್ಲಿಟ್ಟು ಪ್ರಸಾದ ನೈವೇದ್ಯ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂಥೇಳಿ ಒಂದಿಷ್ಟು ಅನ್ನವನ್ನು ಅಲ್ಲಿಟ್ಟು ತನ್ನ ಕಾಯಕವನ್ನು ಮಾಡ್ತಾ ಇದ್ದ. ಹೀಗೆ ಕಾಲಕ್ರಮೇಣ ಮುಂದೆ ಸಾಗ್ತಾ ಒಂದು ದಿವಸ ಇದೇ ಥರ ದಂಪತಿಗಳಿಬ್ಬರೂ ಸಹಿತ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದ್ರು. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆಯಿತು. ಅದೇ ಸಮಯಕ್ಕೆ ಮಾಡಿರ್ತಕ್ಕಂಥ ಪದಾರ್ಥಗಳಲ್ಲಿ ಒಂದಿಷ್ಟು ಪದಾರ್ಥವನ್ನು ಆ ವೃಕ್ಷದ ಸಾನ್ನಿಧ್ಯದಲ್ಲಿಟ್ಟು ಕೈ ಮುಗಿತಾ ನಿಂತ್ಕೊಂಡ್ರು. ಅವತ್ತಿಗೆ ಅಶ್ವತ್ಥ ವೃಕ್ಷದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೆ ಅವತ್ತು ಮೋಕ್ಷ ಸಿಗುತ್ತೆ. ಹೇಗೆ? ಆ ಬ್ರಾಹ್ಮಣೋತ್ತಮ ಪ್ರತಿ ದಿವಸ ತನ್ನ ಕಾಯಕವನ್ನು ಮಾಡಿ ನಿತ್ಯ ಅಗ್ನಿಹೋತ್ರನಾಗಿ ಗಾಯತ್ರಿ ಮಾಡಿ ಆ ವಿಶೇಷವಾಗಿರ್ತಕ್ಕಂಥ ಅರ್ಘ್ಯ ಪ್ರದಾನದ ಆ ಜಲವನ್ನು ತಂದು ಆ ವೃಕ್ಷಕ್ಕೆ ಹಾಕ್ತಾ ಇರ್ತಾನೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಒಂದು ರಾಕ್ಷಸತ್ವಕ್ಕೂ ಸಹಿತ ಮೋಕ್ಷ ಸಿಗಬೇಕಾದ್ರೆ, ಒಬ್ಬ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಗಬೇಕಾದ್ರೆ ಗಾಯತ್ರಿಯಲ್ಲಿ ಎಂಥ ಶಕ್ತಿ ಅಂತ. ಹಾಗೆ ಅಂತಹ ಗಾಯತ್ರಿ ಉಪಾಸನೆ ಮಾಡಿದೆ. ಪ್ರತಿದಿನ ಬಂದು ಆ ವೃಕ್ಷಕ್ಕೆ ಆ ನೀರಿನ ಗಾಯತ್ರಿ ಮಂತ್ರ ಆದ ನಂತರ ಅರ್ಘ್ಯ ಪ್ರದಾನದ ಶುದ್ಧ ಜಲವನ್ನು ಆ ಒಂದು ಮರದ ಬುಡಕ್ಕೆ ಹಾಕ್ತಾ ಇದ್ದ. ಅವತ್ತಿಗೆ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಬಂತು, ಆ ರಾಕ್ಷಸತ್ವ ಹೋಯಿತು, ಒಳ್ಳೆಯ ಗುಣ ಭಗವಂತ ದಯಪಾಲಿಸ್ದ. ಅವನಿಗಿರ್ತಕ್ಕಂತಹ ಒಂದು ಕರ್ಮಫಲ, ಅವನಿಗಿರ್ತಕ್ಕಂತಹ ಏನು ರಾಕ್ಷಸತ್ವ ಜನ್ಮ ಅದು ದೂರ ಆಗೋಯ್ತು. ಆಮೇಲೆ ಕೇಳಿದ, ಅಯ್ಯ ಬ್ರಾಹ್ಮಣೋತ್ತಮನೇ, ನೀನು ಮಾಡಿದಂಥ ಈ ಮಹತ್ತರವಾಗಿರ್ತಕ್ಕಂಥ ಸೇವೆಯಿಂದ ನನ್ನೊಳಗಿರ್ತಕ್ಕಂಥ ರಾಕ್ಷಸತ್ವ ಹೋಯ್ತು. ಇವತ್ತು ನನಗೆ ಮುಕ್ತಿ ಸಿಕ್ತು, ಇನ್ನು ನನ್ನ ಲೋಕಕ್ಕೆ ನಾನು ಹೊರಡ್ತಾ ಇದ್ದೇನೆ. ಆದರೆ ನೀನು ಮಾಡಿರ್ತಕ್ಕಂಥ ಇಂಥ ಮಹತ್ತರವಾಗಿರ್ತಕ್ಕಂಥ ಸೇವೆಗೆ ನನ್ನಿಂದ ನಿಮಗೇನಾದ್ರು ಕೊಡಬೇಕಲ್ಲ. ಉಪಕಾರ ಮಾಡಿರ್ತಕ್ಕಂಥವ್ರಿಗೆ ಪ್ರತ್ಯುಪಕಾರ ಮಾಡಬೇಕಾದ ಧರ್ಮ. ಆದರೆ ಇವತ್ತಿನ ಕಾಲ ಧರ್ಮದ ಥರ ಅಲ್ಲ. ಇವತ್ತು ಕಷ್ಟಕ್ಕೆ ಏನಾದ್ರು ಸಹಾಯ ಮಾಡಿದ್ರೆ ಎಲ್ಲೋ ಅಕ್ಲಾಯವ ಬಂದು ತೆಗೆದುಕೊಂಬಂದು ನನಗೆ ಕೊಟ್ಟಿದ್ದಾನೆ, ಅವ್ರಿಗೇನು ನಾನು ದುಡ್ಡು ವಾಪಸ್ ಕೊಡಬೇಕು? ದುಡ್ಡು ಕೊಡಲ್ಲ, ಚಿನ್ನ ಬೆಳ್ಳಿನೂ ಕೊಡಲ್ಲ. ಏನೋ ಪಕ್ಕದ ಮನೆ ತಾಯಿ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಕೇಳಿದ್ಲು ಅಂತೇಳಿ ಮನೇಲಿರ್ತಕ್ಕಂಥ ನೆಕ್ಲೆಸ್ಸೋ ಚೈನೋ ಅಥವಾ ಒಳ್ಳೆ ರೇಷ್ಮೆ ಸೀರೆನೋ ತೊಗೊಂಡೋಗಿ ಕೊಟ್ಟರೆ ಆ ತಾಯಿ ಬಾಗಿಲಾಕೊಂಡು ಬೀಗ ಹಾಕೊಂಡು ಹೊರಟೋಗ್ಬಿಟ್ರೆ ತಿರುಗಿ ಕಡೆ ತಲೆ ಹಾಕಿ ಮಲಗೋಂಗೇ ಇಲ್ಲ. ಈ ಅಮ್ಮನ ಕಾಟ ಬೇಡ ಶಂಕು ತಗೊಂಡು ಊದ್ತಾ ಇರಬೇಕು. ಯಾರೋ ಕಷ್ಟ ಅಂತ ಬಂದರು ಅಂಥೇಳಿ ಅದನ್ನು ಇರೋ ಬರೋದನ್ನೆಲ್ಲ ಎತ್ತಿ ದುಡ್ಡು ಕೊಟ್ಟುಬಿಡ್ತೀರಿ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅವರು? ಅವರಾಗಲೇ ಮುಂದಿನ ಊರಿಗೆ ಪ್ರಯಾಣ ಬೆಳೆಸ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಮನುಷ್ಯ ಜನ್ಮ ಇನ್ನೊಬ್ಬರಿಗೆ ನಮ್ಮ ಕಷ್ಟವನ್ನು, ನಮ್ಮಲ್ಲಿರ್ತಕ್ಕಂಥ ಪ್ರಾರಬ್ಧವನ್ನು ಕಳ್ಕೋಬೇಕು ಅನ್ನತಕ್ಕಂಥ ಪರಿಜ್ಞಾನ ಇಲ್ಲ ನಮ್ಮಲ್ಲಿ. ನಾವು ಇನ್ನಷ್ಟು ಕರ್ಮವನ್ನು ಕಟ್ಕೊಳ್ಳಿಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಬ್ರಹ್ಮರಾಕ್ಷಸನಿಗೆ ಬ್ರಾಹ್ಮಣ ಮಾಡಿದಂತಹ ಆ ಒಂದು ಮಹತ್ತರವಾಗಿರೋ ಸೇವೆ ನೋಡಿ ಭಾಳ ಸಂತಸಗೊಂಡು ಬ್ರಾಹ್ಮಣೋತ್ತಮನೇ ಕೇಳ್ತಾನೆ, ಅಯ್ಯ ಬ್ರಾಹ್ಮಣೋತ್ತಮನೇ, ನೀನು ಮಾಡಿರ್ತಕ್ಕಂಥ ಪ್ರತಿನಿತ್ಯದ ಕಾಯಕದಿಂದ ನನಗೆ ಮೋಕ್ಷ ಸಿಕ್ಕಿದೆ. ನಿನಗೇನು ವರ ಬೇಕು ಕೇಳ್ಕೊ, ನಾನು ಕೊಡ್ತೀನಿ. ಆ ಬ್ರಾಹ್ಮಣನ ಗೊತ್ತಿರೋದು ಒಂದೇ ವಿದ್ಯೆ. 4-6 ಜನ ತಂದು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ಅಡುಗೆ ಮಾಡೋದು, ಶಿವನಿಗೆ ನೈವೇದ್ಯ ಮಾಡೋದು, ದತ್ತನ ಆರಾಧನೆ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಅರ್ಘ್ಯ ಪ್ರದಾನ ಮಾಡಿ ಆ ವೃಕ್ಷದ ಹತ್ರ ತಂದು ಶುದ್ಧ ಜಲ ಹಾಕೋದು. ನಾನು ನನ್ನ ಹೆಂಡತಿ ಸಂತೋಷವಾಗಿದ್ದೀವಿ, ಚೆನ್ನಾಗಿದ್ದೀವಿ. ನನಗೆ ನೀನು ಕೊಡುವಂಥ ಆಶೀರ್ವಾದ, ನೀನು ಕೊಡುವಂಥ ಸಿರಿ ಸಂಪತ್ತು, ನೀನು ಕೊಡುವಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದ್ಯಾವುದು ನನಗೆ ಬೇಡ. ಆದರೆ ಇದು ಬ್ರಹ್ಮರಾಕ್ಷಸ ಬಿಡ್ತಾ ಇಲ್ಲ. ನೀನು ನನಗೆ ಸಹಾಯ ಮಾಡಿದ್ಯಾ, ನಾನು ನಿನಗೇನಾದ್ರು ಕೊಡಲೇಬೇಕು, ನೀನು ಕೇಳಲೇಬೇಕು, ನಾನು ಕೊಡಲೇಬೇಕು. ಈತ ಗಂಟೆ ಬಿದ್ದುಬಿಟ್ಟ, ಮನೆ ಬಾಗಿಲಲ್ಲೇ ಕೂತ್ಕೊಂಡ. ಅವ್ರು ಹೋಗಿ ಬಾಗಿಲು ಹಾಕೊಂಡು ಭಯ ಬಿದ್ದರು. ಅಯ್ಯೋ ಇದ್ಯಾವ ಗ್ರಾಚಾರನಪ್ಪ, ಪ್ರತಿ ದಿವಸ ಆ ವೃಕ್ಷಕ್ಕೆ ಏನೋ ಒಂದಿಷ್ಟು ನೀರು ಹಾಕ್ತಾ ಇದ್ವಿ,
ಒಂದಿಷ್ಟು ಜಪ ಮಾಡ್ಕೊಳ್ತಾ ಇದ್ವಿ. ನಾನು ನನ್ನ ಹೆಂಡತಿ ಹೆಂಗೋ ನೆಮ್ಮದಿಯಾಗಿ ಮನೇಲಿ ವಾಸ ಮಾಡ್ತಾ ಇದ್ವಿ. ಇದ್ಯಾವುದೋ ರಾಕ್ಷಸ ಬಂದು ಬಾಗಿಲಲ್ಲಿ ಕೂತ್ಕೊಂಡ್ಬಿಟ್ನಲ್ಲ. ಗಂಡ ಹೆಂಡತಿ ರೂಮಲ್ಲಿ ಕೂತು ಆಲೋಚನೆ ಮಾಡಿದ್ರು, ಇವನು ಕಾಡ್ತಿಂದ ಹೆಂಗೆ ತಪ್ಪಿಸ್ಕೊಳ್ಬೇಕು ಅಂತ. ಹೊರಗಡೆ ಬಂದರು. ನೀನು ನನಗೆ ಸಹಾಯ ಮಾಡಲೇಬೇಕು ಅನ್ನೋ ಮನಸ್ಸು ನಿನಗಿದ್ದರೆ ಒಂದು ಸಹಾಯ ಮಾಡು, ನನಗೆ ಒಂದು ಸತಿ ಗುರು ದತ್ತಾತ್ರೇಯರನ್ನು ತೋರಿಸ್ಬಿಡು. ಒಂದು ಸರ್ತಿ ಗುರು ದತ್ತಾತ್ರೇಯರನ್ನ ತೋರಿಸ್ಬಿಟ್ರೆ ನನಗೆ ಜೀವನಕ್ಕೆ ಅದೇ ಸಾಕು. ಬರೀ ಆ ಹೆಸರು ಕೇಳಿದ ತಕ್ಷಣ ಬ್ರಹ್ಮರಾಕ್ಷಸ ಇದ್ದವನು ಮರ ತುದಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ಯಾಕೆಂದರೆ ರಾಕ್ಷಸತ್ವವನ್ನು ಹೊಡೆದೋಡಿಸುವಂಥ ಶಕ್ತಿ, ಬ್ರಹ್ಮರಾಕ್ಷಸನ್ನು ಹೊಡೆದೋಡಿಸುವಂಥ ಶಕ್ತಿ ಗುರು ದತ್ತ ಮಹಾರಾಜರಿಗಲ್ದಿರ ಮತ್ತಾರಿಗೂ ಇಲ್ಲ. ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಇಂಥ ಒಂದು ರಾಕ್ಷಸತ್ವ ಇದ್ದರು, ಎಂಥ ಆತ್ಮಗಳಿದ್ದರು, ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವ್ರಿದ್ದರು, ಕೆಲವು ಭೂತಚೇಷ್ಟೆಗಳಲ್ಲಿ ಒದ್ದಾಡ್ತಾ ಇದ್ದರು ಸಹಿತ, ಅಂತಹ ದುಷ್ಟತನದ ದುಷ್ಟಾತ್ಮಗಳಿದ್ದರೂ ಸಹಿತ ಅದನ್ನು ಹೊಡೆದೋಡಿಸುವಂಥ ಶಕ್ತಿ ಗುರು ದತ್ತ ಮಹಾರಾಜರಿಗಲ್ದಿರ ಮತ್ತಾರಿಗೂ ಇಲ್ಲದ್ರಿಂದ ಆ ದಂಪತಿಗಳು ಕೇಳಿದ ವಿಚಾರ ಇಷ್ಟೇ, ಒಮ್ಮೆ ನನಗೆ ದತ್ತಾತ್ರೇಯರನ್ನ ದರ್ಶನ ಮಾಡಿಸ್ಬಿಡು ಸಾಕು ಅಂತ. ಆ ಕೇಳಿದ ಮರುಕ್ಷಣ ಅಲ್ಲಿದ್ದಂತಹ ಆ ಬ್ರಹ್ಮರಾಕ್ಷಸ ಬರ್ರಂತ ಮರ ತುದಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ಆ ಹೆಸರು ಕೇಳೇ ಬೈದಲ್ಲಿ ಓಡೋಗ್ಬಿಟ್ಟ. ಆದರೆ ಆತನಿಗೆ ಮುಕ್ತಿ ಸಿಕ್ಕಿದೆ, ಹೋಗೋಂಗಿಲ್ಲ, ತನ್ನ ಲೋಕಕ್ಕೆ ತಾನು ಹೋಗೋಂಗಿಲ್ಲ, ತಾನು ಸಹಾಯ ಮಾಡಲೇಬೇಕು. ಪುನಃ ಬಂದ ಕೈ ಕಟ್ಕೊಂಡು ನಿಂತ್ಕೊಂಡ. ಅಯ್ಯ ಬ್ರಾಹ್ಮಣೋತ್ತಮನೇ, ನಾನೇನೋ ನಿಂಗೆ ಸಹಾಯ ಮಾಡಬೇಕು ಅಂದರೆ ನೀನು ನನ್ನ ಎದೆ ಮೇಲೆ ಕಾಲಿಟ್ಬಿಡ್ತಾ ಇದೆಯಲ್ಲಪ್ಪ. ನನಗೆ ಇದಕ್ಕಿಂತ ನಾನು ಇಷ್ಟು ದಿವಸ ನಾನು ಇದನ್ನೆಲ್ಲ ಅದೇ ಕರೆಕ್ಟಾಗಿತ್ತು ಜಾಗ, ನನಗೆ ಇಲ್ಲಿಂದ ಮೋಕ್ಷ ಕೊಟ್ಟುಬಿಟ್ಟೆ, ನಾನು ನೆಮ್ಮದಿಯಾಗಿ ನನ್ನ ಲೋಕಕ್ಕೆ ಹೋಗೋಂಗೂ ಇಲ್ಲ, ನಿನಗೆ ನಾನು ಸಹಾಯ ಮಾಡೋಕ್ಕೂ ಆಗ್ತಾಯಿಲ್ಲ. ಅಂಗಲಾಚಿ ಕೇಳ್ಕೊಂಡ. ಇನ್ನೇನಾದ್ರು ಬೇರೆ ಕೇಳ್ಕೊ, ಬೇರೆ ನೀನು ಏನು ಕೇಳಿದ್ರು ಕೊಡ್ತೀನಿ, ನಿನ್ನ ಮುಂದಿನ ನೀನು ಸಾಯುವ ತನಕ ನೀನು ಕಷ್ಟನೇ ಪಡಬೇಡ, ನಿನಗೆ ಅಂಥ ಒಂದು ವರಗಳನ್ನು ನಾನು ಕೊಟ್ಬಿಡ್ತೇನೆ, ಇದೊಂದನ್ನು ಕೇಳಬೇಡಯ್ಯ, ಆ ಹೆಸರು ಹೇಳ್ಬೇಡಯ್ಯ ಅಂದ. ಆದರೆ ಬ್ರಾಹ್ಮಣೋತ್ತಮ ಮತ್ತೊಮ್ಮೆ ಅದನ್ನೇ ಹೇಳ್ದ, ನನಗೆ ಒಂದು ಸತಿ ದತ್ತ ಅಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ಆ ದತ್ತ ಮಹಾರಾಜರು ಯಾರು ಅಂತಕ್ಕಂಥದ್ದನ್ನು ತೋರಿಸ್ಬಿಡು, ಅವ್ರು ನಮಸ್ಕಾರ ಮಾಡಿಬಿಡ್ತೀನಿ, ನೀನು ಹೊರಟು ಬಿಡಪ್ಪ ಅಂದ. ಆಗ ಬ್ರಹ್ಮರಾಕ್ಷಸರ ಗುರು ದತ್ತ ಮಹಾರಾಜರನ್ನೇ ಪ್ರಾರ್ಥನೆ ಮಾಡಿದೆ, ಭಗವಂತ, ನಾನು ನಿನ್ನ ಮುಂದೆ ಬಂದು ನಿಲ್ಲಕ್ಕೆ ನನ್ನ ಕೈಲಾಗಲ್ಲ, ಬರೀ ನಿನ್ನ ನೋಡಿದ್ರೆ ನಾನು ತಟ್ಕೊಳಕ್ಕಾಗಲ್ಲ, ನೀನು ಅಷ್ಟು ದೂರದಲ್ಲಿದೆಯಾ ಅಂತ ಗೊತ್ತಾದರೆ ನೀನು ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾನು ಬರಲ್ಲ. ಅಂಥದ್ದು ಈ ಬ್ರಾಹ್ಮಣ ನಾನು ಬಿಡ್ತಾ ಇಲ್ಲ, ಒಂದು ಸತಿ ನೀನು ಅವನು ದರ್ಶನ ಕೊಟ್ಬಿಡಪ್ಪ ಅಂಥೇಳಿ ಬ್ರಾಹ್ಮಣನ ಜೊತೆಗೆ ಆ ಬ್ರಹ್ಮರಾಕ್ಷಸನು ಸಹಿತ ದೇವರನ್ನ ಪ್ರಾರ್ಥನೆ ಮಾಡಿದ. ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಗುರು ದತ್ತ ಮಹಾರಾಜರು ಅದೇ ವೃಕ್ಷ ಸಾನ್ನಿಧ್ಯದಲ್ಲಿ ನಿಂತು ಆ ಬ್ರಾಹ್ಮಣೋತ್ತಮನಿಗೆ, ಆ ಬ್ರಹ್ಮರಾಕ್ಷಸನಿಗೆ ದರ್ಶನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಅಂದರೆ ಎಂಥ ಭೂತ ಪ್ರೇತ ಪಿಶಾಚಿಗಳಿಗೂ ಸಹಿತ ಭಯ ಹುಟ್ಟಿಸುವಂಥ, ಎಂಥ ದೋಷಗಳಿದ್ರೂ ಸಹಿತ ಹೊಡೆದೋಡಿಸುವಂಥ ಶಕ್ತಿ ದತ್ತ ಮಹಾರಾಜರಿಗೆ ಇರೋದ್ರಿಂದ, ಗುರು ದತ್ತಾತ್ರೇಯ ಇರೋದ್ರಿಂದ ನಮ್ಮ ನಿಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸುವ ಶಕ್ತಿ ದತ್ತ ಮಹಾರಾಜರಿಗಿದೆ. ಅದಕ್ಕೆ ಇವತ್ತು ಸಹಿತ ಗಾಣಗಾಪುರದಲ್ಲಿ ಮಂಗಳಾರತಿ ಆಗೋ ಟೈಮ್ನ ನೋಡ್ಬೇಕು ನೀವು, ಏನು ಈ ಥರ ಕಂಬಗಳು, ಈ ಥರ ಮರಗಳು, ಆ ಮುಂಭಾಗದ ದೊಡ್ಡ ಫ್ರೇಮುಗಳಿದೆ, ಕಬ್ಬಣ ಫ್ರೇಮು, ಜನ ಅದ್ರ ಮೇಲೆಲ್ಲ ಹತ್ತು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮಂಗಳಾರತಿ ಶುರು ಆಯಿತು ಅಂದರೆ ಆ ಶಬ್ದ ಬಿತ್ತು ಕಿವಿಗೆ ಅಲ್ಲಿ ನಿಲ್ಲೋದಿಲ್ಲ. ಅಲ್ಲಿ ಆತ್ಮಗಳು, ಯಾವ್ಯಾವ ದುಷ್ಟಾತ್ಮಗಳು ಬಂದು ದೇಹದಲ್ಲಿ ಕೂತಿರುತ್ತಲ್ಲ, ಯಾವ ಆತ್ಮಗಳು ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬಹುಶಃ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದನ್ನು ಒಂದೆರಡು ಬಾರಿ ನಾನು ತೋರಿಸಿದ್ದೀನಿ. ಅಲ್ಲಿರ್ತಕ್ಕಂಥ ರೀತಿ ಏನು, ದತ್ತರ ಸಾನ್ನಿಧ್ಯದಲ್ಲಿ ಏನಾಗ್ತಾ ಇದೆ, ದತ್ತ ಸಾನ್ನಿಧ್ಯದಲ್ಲಿ ಏನಾಗ್ತಾ ಇದೆ ಎಂಬತಕ್ಕಂಥದ್ದನ್ನು ನಾನು 2 ಬಾರಿ ತೋರಿಸಿದ್ದೇನೆ. ತೋರಿಸಿರೋದನ್ನು ತಾವು ನೋಡಿದ್ದೀರಿ. ಅಂತಹ ದತ್ತಕ್ಷೇತ್ರದಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ವಿಶೇಷತೆಗಳನ್ನು ಅರಿತು ಇವತ್ತು ಈ ಸಾನ್ನಿಧ್ಯದಲ್ಲಿ ಹಿಂದೆ 65 ವರ್ಷಗಳ ಹಿಂದೆ ಅಂದು ಒಬ್ಬ ಮಹನೀಯರು ಅವರಿಗೆ ಸ್ವಪ್ನದಲ್ಲಿ ಕಂಡಂಥ ಈ ಸಾನ್ನಿಧ್ಯ ಹೀಗೆ ಮಾರ್ಗ ಮಧ್ಯದಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ ಈ ಸಾನ್ನಿಧ್ಯದಲ್ಲಿ ದತ್ತ ಮಹಾರಾಜರು ನಾನು ಈ ಸಾನ್ನಿಧ್ಯಕ್ಕೆ ಬರ್ತೀನಿ, ನನ್ನ ಆರಾಧನೆ ಮಾಡು ಅಂತ ಹೇಳಿದ್ದರಿಂದ ಆ ಮಹನೀಯರು ಇದನ್ನು ನಡೆಸ್ಕೊಂಡು ಬಂದರು. ಆದರೆ ನೀನು ಬರೋದು ಬರ್ತೀಯಾ, ಹೇಗೆ ಬರ್ತೀಯಾ? ನಾನು ಬರುವ ಸಾನ್ನಿಧ್ಯ ನಿನಗೆ ತ್ರಿಶೂಲದ ಆಕಾರ ಇರುತ್ತೆ. ನಾನು ಬರುವ ಸಾನ್ನಿಧ್ಯ ತ್ರಿಶೂಲದ ಆಕಾರ ಅಲ್ಲಿದೆ, ಆ ಆಕಾರ ನಿನಗೆ ಎಲ್ಲಿ ಕಾಣುತ್ತೆ ಅಲ್ಲಿ ನನ್ನನ್ನು ನೀನು ಪ್ರತಿಷ್ಠಾಪನೆ ಮಾಡು ಅಂತ ಅಂದು ಹಿರಿಯರಿಗೆ ತಿಳಿಸಿದ್ರಿಂದ ಇವತ್ತು ದತ್ತ ನಿಂತಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ದತ್ತನ ವಿಗ್ರಹದ ಸಾನ್ನಿಧ್ಯದಲ್ಲಿ ಒಂದು ಪುಟ್ಟದಾದಂಥ ಆಂಜನೇಯ ನೋಡಿದ್ರಿ ತಾವೆಲ್ಲ. ಆ ಪುಟ್ಟ ಆಂಜನೇಯ, ಆ ಆಂಜನೇಯನ ಮುಂಭಾಗದಲ್ಲಿರ್ತಕ್ಕಂಥ ಪಾದಿಕೆಗಳು, ಇದೆರಡೂ ಸಹಿತ ಇಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೆ ದಾರಿಯಾಯಿತು. ಅದರಿಂದ ಇಲ್ಲಿ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನ್ಯೂನ್ಯತೆಗೂ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗೂ, ಹಾಗೂ ಎಂಥ ಭೂತ ಪ್ರೇತ ಪಿಶಾಚಿ ಶಾಕಿನಿಯಾದಂಥ ಕೆಲವು ದುಷ್ಟಗ್ರಹ ಚೇಷ್ಟ ಇದ್ದರು ಅದೆಲ್ಲವೂ ಸಹಿತ ಮುಕ್ತಿ ಸಿಗಲಿಕ್ಕೆ ಇದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ದತ್ತಕ್ಷೇತ್ರ ತುಂಬ ದೂರ ಇದೆ, ಗಾಣಗಾಪುರ. ಅಷ್ಟು ದೂರ ನೀವು ಹೋಗಿ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅಂದರು ನಿಮಗೆ ವಾರಕ್ಕೊಂದ್ಸತಿ ಗುರುವಾರ, ಪೌರ್ಣಮಿ ಕಾಲ, ಪರ್ವಕಾಲ, ಗ್ರಹಣ ಕಾಲ, ಇಂಥ ವಿಶೇಷವಾದಂಥ ದಿನ
ಗುರು ದತ್ತ ಮಹಾರಾಜರ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಜೇನುತುಪ್ಪದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ದತ್ತಕ್ಷೇತ್ರ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇವತ್ತಿನ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ನಿಮ್ಮೆಲ್ಲರಿಗೂ ಯಶಸ್ಸಾಗಲಿ ಅಂತ ಮತ್ತೊಮ್ಮೆ ನಾನು ಗುರು ದತ್ತಾತ್ರೇಯನ ಪ್ರಾರ್ಥನೆ ಮಾಡ್ತೇನೆ. ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕನಕಪುರ, ಬೆಂಗಳೂರು ಮತ್ತು ಕನಕಪುರ ಮಧ್ಯದಲ್ಲಿ ಸಿಗ್ತಕ್ಕಂಥ ಆರುಹಳ್ಳಿ, ನಮ್ಮ ಆಶ್ರಮದಿಂದ ಸ್ವಲ್ಪ ಮುಂದೆ ದೊಡ್ಡ ಮುದವಾಡಿ ಎಂಬತಕ್ಕಂಥ ಈ ಪುಟ್ಟ ಗ್ರಾಮದಲ್ಲಿ ಅಂದು ಮಹನೀಯರು 65 ವರ್ಷಗಳ ಹಿಂದೆ ದತ್ತ ಮಹಾರಾಜನ ಪ್ರತಿಷ್ಠಾಪನೆ ಮಾಡಿದ್ರು. ದತ್ತ ಮಹಾರಾಜರ ಸಾನ್ನಿಧ್ಯದಲ್ಲೇ ಪುಟ್ಟ ಹನುಮ ಬಂದ. ಹನುಮನ ಮುಂಭಾಗದಲ್ಲಿ ಒಂದು ಪಾದಿಕೆಗಳು ಬಂತು. ಆ ಹನುಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿರಲಿ, ಚರ್ಮದ ಸಮಸ್ಯೆಗಳಿರಲಿ, ಬೇರೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರಲ್ಲಿ ಅಂದಿನಿಂದ ಇಂದಿನವರೆಗೂ ವಿಶೇಷನೇ. ಅಂತಹ ವಿಶೇಷವಾದ್ದಾದರೂ ಈ ಆಲಯ ಸಹಿತ ಇವತ್ತು ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ಅನ್ನಛತ್ರ ಆಗಲಿ ಅಥವಾ ದೇವಾಲಯ ಇಂದಿನ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಥ ರೀತಿ ನವೀಕರಿಸಿರ್ತಕ್ಕಂಥದ್ದಾಗಲಿ, ಈ ಸುತ್ತಮುತ್ತ ಕಟ್ಟಡಗಳಾಗಲಿ, ಇವೆಲ್ಲವನ್ನೂ ಸಹಿತ ಸಾಕಷ್ಟು ಜನ ದಾನಿಗಳು, ಕಂಡು ಕಾಣದಂಥ ಕೈಗಳು ಸಾಕಷ್ಟು ಇದೆ. ಆದರೆ ಏನೇ ಆಗಲಿ ಈ ಕ್ಷೇತ್ರವನ್ನು ಒಂದು ಹಂತಕ್ಕೆ ಬಹಳ ವಿಶೇಷವಾದಂಥ ರೀತಿ ಭಗವಂತ ನನಗೇನು ಬಿಟ್ಟಿದ್ದಾನೋ ಕೊಟ್ಟಿದ್ದರಲ್ಲೇ ನಾನು ಇಷ್ಟು ಸೇವೆ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಓರ್ವ ವ್ಯಕ್ತಿಯಲ್ಲ, ಆತನ ಹಿಂದಿರ್ತಕ್ಕಂಥ ಶಕ್ತಿ, ಆ ಶಕ್ತಿ ಗುರು ದತ್ತ ಮಹಾರಾಜರ ಅನುಗ್ರಹ. ಇವತ್ತು ಹರೀಶು ಯಾವುದೇ ವಿಚಾರ ಆದರೂ ಸಹಿತ ನಾನಿದ್ದೇನೆ, ಇದನ್ನು ಮಾಡೋಣ, ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋಣ, ಗುರು ದತ್ತ ಮಹಾರಾಜರನ್ನು ಸದಾಕಾಲ ಬರ್ತಕ್ಕಂಥ ಭಕ್ತರ ಅನುಗ್ರಹಕ್ಕಾಗಿ ಈ ಕ್ಷೇತ್ರಕ್ಕೆ ಮತ್ತಷ್ಟು ಏನಾದರೂ ಮಾಡೋಣ ಅಂಥೇಳಿ ಮೊನ್ನೆಯಷ್ಟೇ ಅನ್ನದ ಛತ್ರ, ತಾಯಿ ಅನ್ನಪೂರ್ಣೇಶ್ವರಿಯ ಪ್ರತಿಯೊಬ್ಬರು ಅನ್ನದಾಸೋಹಕ್ಕೆ ಬೇಕಾಗಿರ್ತಕ್ಕಂಥ ಅನ್ನಛತ್ರವನ್ನು ಹಾಗೂ ದೇವಾಲಯದ ನವೀಕರಣ ಸಂದರ್ಭದಲ್ಲೂ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೂ ಹಾಗೂ ಇವತ್ತು ನಾನು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಗೊಟ್ಟಿಗೆರೆಯ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಆಗಿದ್ದು ತಮ್ಮ ಸೇವೆ ನಿರಂತರವಾಗಿ ಈ ದತ್ತಕ್ಷೇತ್ರಕ್ಕೆ ನಿರಂತರವಾಗಿ ಮಾಡ್ತಿರ್ತಕ್ಕಂಥ ಗೊಟ್ಟಿಗೆರೆಯ ರಾಮಮೂರ್ತಿಯವರಿಗೂ ಮತ್ತು ಅವರ ಪರಿವಾರಕ್ಕೂ ಹಾಗೂ ಇನ್ನೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಕಷ್ಟು ಜನ, ಈ ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತರು, ಅವರೆಲ್ಲರಿಗೂ ಸಹಿತ ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ದತ್ತ ಮಹಾರಾಜರ ಪ್ರಾರ್ಥನೆ ಮಾಡ್ತಾ ಅವ್ರಿಗೂ ಸಹಿತ ಆಶೀರ್ವದಿಸೋಣ. शम्भो शिव शम्भो स्वयम्भो भो 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 शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शंभो शिव शंभो स्वयंभो शम्भो शिव शम्भो स्वयम्भो दिमि दरिमि दरिमि दिमि गिट गिट तोम तोम दिमि गिट दरि गिट गिट दिमि दरिमि दरि